ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಕರ್ಣ. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಕರ್ಣ ತುಂಬ ಬೇಜಾರು ಮಾಡಿಕೊಂಡು ಒಬ್ಬರೇ ಕುತ್ಕೊಂಡು ಅಳ್ತಾ ಇರ್ತಾರೆ. ನಾನು ಏನು ಮಾಡಲಿ, ನಿಧಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಈಗ ನೋಡಿದರೆ ನಿತ್ಯನ ಮದುವೆ ಆಗು ಅಂದರೆ ನಾನು ಏನು ಮಾಡಬೇಕು, ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ ದೇವರೇ. ಪಾಪ ನಿಧಿನ ಬಿಟ್ಟು ನನಗಿರೋಕ್ಕೆ ಆಗಲ್ಲ. ನಾನು ಏನು ಮಾಡಬೇಕು, ಮುಂದೆ ಏನು ಅಂತಲೂ ಹೊಳಿತಾ ಇಲ್ವಲ್ಲ ಅಂತ ತುಂಬ ಟೆನ್ಷನ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಇಲ್ಲಿ ಕರ್ಣನ ತಾಯಿ ನಿಧಿನ ಕರ್ಕೊಂಡು ಬರ್ತಾರೆ. ಕರ್ಣ ಅಂತ ಹೇಳ್ತಾರೆ. ಆಗ ಕರ್ಣವರು ಅಮ್ಮ ನೀವು ಅಂತ ಕೇಳ್ತಾರೆ. ಆಗ ಇಲ್ಲಿ ಕರ್ಣನ ತಾಯಿ ನೋಡು ಕಂದ, ತಗೋ ಇದನ್ನ ತಾಳಿನ ಕೊಡ್ತಾ ಇರ್ತಾರೆ. ಏನು ಮಾಡ್ತಾ ಇದ್ದೀರಾ ಅಮ್ಮ, ಏನಾಗಿದೆ ನಿಮಗೆ ಅಂತ ಕೇಳ್ತಾರೆ. ಆಗ ಇಲ್ಲಿ ಕರ್ಣನ ತಾಯಿ, ನೋಡಪ್ಪ ನೀನು ನಿಧಿ ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು ಈ ತಾಳಿನ ತಗೊಂಡು ನಿಧಿ ಕೊರಳಿಗೆ ಕಟ್ಟು. ನಾನು ಹೇಳ್ತಾ ಇದ್ದೀನಲ್ವಾ, ಎಲ್ಲ ಮುಂದೆ ಏನಾದರೂ ನಾನು ನೋಡ್ಕೊತೀನಿ ಅಂತ ಕರ್ಣನ ತಾಯಿ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮಿವ್ರ ಬದುಕು ಹಾಳಾಗಬಾರ್ದು, ನಾನು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಇಲ್ಲಿ ಕರ್ಣನ ತಾಯಿ ಹೇಳ್ತಾರೆ. ಆಗ ಇಲ್ಲಿ ಕರ್ಣ ಅವರು, ಅಮ್ಮ ಏನು ಹೇಳ್ತಾ ಇದೆಯಾ, ಅಷ್ಟಕ್ಕೂ ಈಗ ನಾನು ನಿಧಿಗೆ ತಾಳಿ ಕಟ್ಟೋದಂದರೆ ಏನು, ಅಲ್ಲಿ ನಿತ್ಯನಾಗೆ ತಾಳಿ ಕಟ್ಟು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಲಮ್ಮ, ಅಜ್ಜಿ ನನ್ನ ಹತ್ರ ಭಾಷೆ ತೊಗೊಂಡಿದ್ದಾರೆ, ನಾನು ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ಕರ್ಣ ಹೇಳ್ತಾರೆ. ಆಗ ಕರ್ಣ ತಾಯಿ, ನೋಡಪ್ಪ ನಿಮ್ಮ ಅಜ್ಜಿಗೆ ನೀನು ನಿಧಿನ ಇಷ್ಟಪಡ್ತಾ ಇದೆಯಾ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವ್ರು ಆ ತೀರ್ಮಾನ ತೊಗೊಂಡಿದ್ರು. ಮುಂದೆ ಏನಿದ್ರು ನಾನು ನಿಭಾಯಿಸ್ತೀನಿ, ನೀನು ನಿಧಿ ಕೊರಳಿಗೆ ತಾಳಿ ಕಟ್ಟು ಅಂತ ಇಲ್ಲಿ ಕರ್ಣ ತಾಯಿ ಹೇಳ್ತಾರೆ. ಆಗ ಕರ್ಣ ಅವರು ತಾಳಿನ ತಗೊತಾರೆ. ಈ ಕಡೆ ನಿಧಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡಲಿ, ಒಟ್ಟಿನಲ್ಲಿ ನನ್ನ ಕರ್ಣ ಸರ್ನ ನನಗೆ ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ, ನನಗೆ ಕರ್ಣ ಸರ್ ಬೇಕು ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಇಲ್ಲಿ ಅಲ್ಲ ಅತ್ತೆ, ಮುಂದೆ ಏನಾದರೂ ತೊಂದರೆ ಆದರೆ ಅಂತ ಇಲ್ಲಿ ನಿಧಿ ಹೇಳ್ತಾ ಇರ್ತಾರೆ. ಆಗ ಇಲ್ಲಿ ಕರ್ಣ ತಾಯಿ, ಏನೂ ಆಗಲ್ಲ, ಅದೇನಾದರೂ ನಾನು ನಿಭಾಯಿಸ್ತೀನಿ, ಏನು ಶಿಕ್ಷೆ ಕೊಟ್ಟರು ನಾನು ಪಡ್ಕೊತೀನಿ, ನಿಮ್ಗೇನು ಆಗೋಕ್ಕೆ ನಾನು ಬಿಡಲ್ಲ, ತಗೋ ನೀನು ಅವಳ ಕೊರಳಿಗೆ ತಾಳಿ ಕಟ್ಟು ಕರ್ಣ ಅಂತ ಹೇಳ್ತಾರೆ. ಆಗ ಕರ್ಣ ಅವರು ಇಲ್ಲಿ ನಿಧಿಗೆ ಇನ್ನೇನು ಕಟ್ಟಬೇಕು ಅಂತ ಕುತ್ತಿಗೆ ಹತ್ರನೇ ತೊಗೊಂಡೋಗ್ತಾರೆ. ಆಗ ಇಲ್ಲಿ ಕರ್ಣಗೆ ಮತ್ತೆ ಏನೋ ಒಂಥರ ನೆನಪಾಗುತ್ತೆ. ಆಗಾಗ ತಾಳಿನ ವಾಪಸ್ ತೊಗೊತಾರೆ. ಆಗ ಕರ್ಣ ತಾಯಿ, ಏನು ಮಾಡ್ತಾ ಇದೆಯಾ ಕರ್ಣ, ಏನಾಗಿದೆ ನಿನಗೆ ಅಂತ ಹೇಳ್ತಾರೆ. ಆಗ ಕರ್ಣ ಅವರು, ಅಮ್ಮ ನಾನು ಒಂದು ಐಡಿಯಾ ಬಂದಿದೆ, ಅದನ್ನು ನಾನು ನಿಭಾಯಿಸ್ತೀನಿ, ಖಂಡಿತವಾಗ್ಲೂ ನಿಧಿನ ನಾನು ಮದುವೆ ಆಗೇ ಆಗ್ತೀನಿ, ಇದಕ್ಕೆಲ್ಲ ಶಾಶ್ವತ ಒಂದು ಪರಿಹಾರ ಹುಡುಕಲೇಬೇಕು, ಅದನ್ನು ಹುಡುಕ್ಬಿಟ್ಟು ಆಮೇಲೆ ನಾನು ಏನು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ನಿಧಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಕರ್ಣ ಅವರು, ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಾನು ಹೇಳ್ತಾ ಇದ್ದೀನಲ್ವಾ, ನಿಧಿ ನನ್ನವರು, ನಿಧಿಗೆ ನಾನೇ ತಾಳಿ ಕಟ್ಟೋದು. ಆದರೆ ನನಗೆ ಈಗ ಒಂದು ಚಿಕ್ಕ ಐಡಿಯಾ ಬಂದಿದೆ, ಅದನ್ನು ಉಪಯೋಗಿಸಿ ನಾನು ಈ ಪ್ಲ್ಯಾನನ್ನು ಏನಾದರೂ ಮಾಡಲೇಬೇಕು ಅಂತ ಅನ್ಕೊತಾ ಇರ್ತಾರೆ. ಆಗ ಕರ್ಣ ತಾಯಿ, ಅಲ್ಲ ಕಡೋ ನನ್ನ ಮಾತು ಕೇಳೋ ಅಂತ ಹೇಳ್ತಾರೆ. ಒಂದು ನಿಮಿಷ ಇರಮ್ಮ ಅಂತ ಹೇಳಿ ಕೈಯಲ್ಲಿ ತಾಳಿನ ತಗೊಂಡು ಸೀದಾ ಇಲ್ಲಿ ನಿತ್ಯ ರೂಮ್ ಕಡೆ ಹೋಗ್ತಾರೆ. ಈ ಕಡೆ ಇದನ್ನೆಲ್ಲ ನೋಡಿದ ನಿಧಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಕರ್ಣನ ತಾಯಿ, ನೋಡಮ್ಮ ನಿಧಿ ಸಮಾಧಾನ ಮಾಡ್ಕೋ, ಕರ್ಣ ಏನೇ ಇದ್ರೂ ಕೂಡ ಅದರಲ್ಲಿ ಏನು ಬಲವಾದ ಸಾಕ್ಷಿ ಇರುತ್ತೆ, ಖಂಡಿತವಾಗ್ಲೂ ನಿನ್ನನ್ನು ಯಾವುದೇ ಕಾರಣಕ್ಕೂ ಕರ್ಣ ಬಿಟ್ಕೊಡಲ್ಲ. ಒಂದು ವೇಳೆ ಕರ್ಣ ಬಿಟ್ಟರು ನಾನಂತೂ ನಿನ್ನನ್ನು ಬಿಟ್ಕೊಡಲ್ಲ ಕಣಮ್ಮ, ಯಾವತ್ತಿದ್ರೂ ಕರ್ಣನ ಹೆಂಡತಿ ನೀನೇ ಆಗಬೇಕು, ಅದು ಬೇರೆ ಯಾರು ಕೂಡ ಬರೋಕ್ಕೂ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಇಲ್ಲಿ ನಿಧಿನ ತಪ್ಪಿಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಕರ್ಣಗೆ ಒಂದು ಸಿಕ್ಕಿರೋ ಐಡಿಯಾ ಅಂದರೆ ಅದೇ ತಾಳಿನ ತಗೊಂಡು ಸೀದಾ ನಿತ್ಯ ರೂಮ್ಗೆ ಬರ್ತಾರೆ. ಆಗ ನಿತ್ಯವರು, ನಾನು ಏನು ಮಾಡಲಿ, ಯಾಕೆ ಈ ರೀತಿ ಆಗ್ತಾ ಇದೆ, ತೇಜಸ್ ಯಾಕೆ ನಂಗೆ ಮೋಸ ಮಾಡ್ದ, ಖಂಡಿತವಾಗ್ಲೂ ತೇಜಸ್ ಅಂಥವನಲ್ಲ, ತುಂಬ ಒಳ್ಳೆಯವನು, ನಿಜವಾಗ್ಲೂ ತೇಜಸ್ ನನ್ನನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಏನೋ ಆಗಿರಬೇಕು ಅನ್ನಿಸ್ತಾ ಇದೆ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಅಲ್ಲಿ ಕರ್ಣ ಅವರು ಬರ್ತಾರೆ. ಆಗ ಕಣ್ಣೀರನ್ನು ಒರೆಸ್ಕೊಂಡು ನಿತ್ಯ ನಗ್ತಾರೆ. ಆಗ ಕರ್ಣ ಅವರು, ನಿತ್ಯ ಅವರೇ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ನಿತ್ಯ, ಕರ್ಣ ಅವರೇ, ಅದು ತೇಜಸ್ ನನಗೆ ಈ ರೀತಿ ಮೋಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ, ನನ್ನ ಜೀವನ ಯಾಕೆ ಹೀಗಾಗೋಯ್ತು ಅಂತ ಬೇಜಾರಾಗ್ತಾ ಇದೆ ಕರ್ಣ ಅಂತ ಇಲ್ಲಿ ನಿತ್ಯ ಹೇಳ್ತಾ ಇರ್ತಾರೆ. ಆಗ ಕರ್ಣ ಅವರು, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಂತ ಇಲ್ಲಿ ಕರ್ಣ ಹೇಳ್ತಾರೆ. ಆಗ ನಿತ್ಯ ಅವರು, ಕರ್ಣ ಅವರೇ ಖಂಡಿತವಾಗ್ಲೂ ನನಗೆ ನಿಮ್ಮ ಮದುವೆ ಆಗೋಕ್ಕೆ ಇಷ್ಟನೇ ಇಲ್ಲ, ಯಾಕಂದರೆ ನಾನು ತೇಜಸ್ನ ಅಷ್ಟು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಾವ ಹುಡುಗನ ಜೊತೆನೂ ನಾನು ಮದುವೆ ಆಗಲ್ಲ ಅಂತ ಇಲ್ಲಿ ನಿತ್ಯ ಕಣ್ಣೀರಾಗ್ತಾರೆ. ಆಗ ಇಲ್ಲಿ ಕರ್ಣ ಅವರು, ನಂದು ಅದೇ ನಿತ್ಯ ಅವರೇ, ಯಾಕಂದರೆ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ನಾನು ಮದುವೆ ಆದರೆ ಅವ್ರನ್ನೇ ಮದುವೆ ಆಗೋದು, ಇಲ್ಲ ಅಂದರೆ ನನ್ನ ಜೀವನದಲ್ಲಿ ಮದುವೆನೇ ಆಗಲ್ಲ ಅಂತ ಇದ್ದೆ, ಆದರೆ ಅವ್ರು ನನ್ನ ಜೀವನಕ್ಕೆ ಬಂದ ಮೇಲೆ ನಾನು ಅವರನ್ನೇ ಮದುವೆ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದೆ ಅಂತ ಇಲ್ಲಿ ಕರ್ಣ ಅವರು ಹೇಳ್ತಾರೆ.
ಆಗ ಇಲ್ಲಿ ನಿತ್ಯ, ಹೌದು ಕರ್ಣವ್ರೆ, ನನಗೂ ಕೂಡ ಈ ಮದುವೆನೇ ಇಷ್ಟ ಇಲ್ಲ, ನನಗೆ ಮದುವೆ ಮಾಡ್ಕೋಬೇಕು ಅಂತಲೂ ಇಷ್ಟ ಇಲ್ಲ. ಆದರೆ ನಮ್ಮ ಶಾಂತಿ ಇದ್ದಾಳಲ್ವ, ಅವಳು ಏನು ಹೇಳಲಿ, ನಾನು ಅವಳ ಹತ್ರ ಹೇಗೆ ಸಮಾಧಾನ ಮಾಡಲಿ, ಅವಳು ನಂಬೋದೇ ಇಲ್ಲ, ಅವಳು ಬಿಡೋದು ಇಲ್ಲ ಅಂತ ಇಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ ನಿತ್ಯ. ಆಗ ಕರ್ಣವರು, ನೋಡಿ ನಿತ್ಯ ಅವರೇ, ನೀವೇನು ಯೋಚನೆ ಮಾಡಬೇಡಿ, ಹತ್ರ ಒಂದು ಐಡಿಯಾ ಇದೆ, ಇದನ್ನು ಮಾಡಿದರೆ ಖಂಡಿತವಾಗ್ಲೂ ನಾವು ಇದರಿಂದ ತಪ್ಪಿಸ್ಕೋಬೋದು ಅಂತ ಇಲ್ಲಿ ಕರ್ಣ ಹೇಳ್ತಾರೆ. ಆಗ ನಿತ್ಯ ಅವರು, ಏನು ಐಡಿಯಾ ಅವರೇ ಕರ್ಣ ಅವರೇ, ಅದು ಏನು ಹೇಳ್ತಾ ಇದ್ದೀರಾ ನೀವು ಅಷ್ಟಕ್ಕೂ ಅಂತ ಇಲ್ಲಿ ನಿತ್ಯ ಕೇಳ್ತಾರೆ. ಆಗ ಕರ್ಣವರು, ತಗೊಳ್ಳಿ ಇದನ್ನು ಅಂತ ತನ್ನ ಕೈಯಲ್ಲಿರುವ ಮಾಂಗಲ್ಯ ಸರನ ನಿತ್ಯ ಕೈಗೆ ಕೊಡ್ತಾರೆ. ಆಗ ನಿತ್ಯ ಅವರು, ಏನು ಮಾಡ್ತಾ ಇದ್ದೀರಾ ಕರ್ಣವ್ರೆ ನೀವು ಅಂತ ಕೇಳ್ತಾರೆ. ಆಗ ಕರ್ಣವರು, ಫಸ್ಟ್ ಇದನ್ನು ಹಿಡ್ಕೊಳ್ಳಿ ಹೇಳ್ತೀನಿ ಅಂತ ಕರ್ಣವರು ಕೊಡ್ತಾರೆ. ಆಗ ನಿತ್ಯ ಮಾಂಗಲ್ಯವನ್ನು ತನ್ನ ಕೈಯಲ್ಲಿ ಹಿಡ್ಕೊತಾರೆ. ಆಗ ಕರ್ಣ ಅವರು, ತಗೊಳ್ಳಿ ಇದನ್ನು ನೀವೇ ನಿಮ್ಮ ಕೈಯಾರೆ ತಮ್ಮ ಕೊರಳಿಗೆ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ನಿತ್ಯಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಾ ಕರ್ಣ ನೀವು ಅಂತ ಕೇಳ್ತಾರೆ. ಆಗ ಇಲ್ಲಿ ಕರ್ಣವರು, ನೋಡಿ ನಿತ್ಯ ಅವರೇ, ನೋಡಿ ಇದನ್ನು ನೀವೇ ನಿಮ್ಮ ಕೊರಳಿಗೆ ಕಟ್ಕೊಳ್ಳಿ, ಆಗ ನಾನು ನಿಮ್ಮ ಕೊರಳಿಗೆ ಕಟ್ಟಿದೆ ಅಂತ ಎಲ್ಲರ ಹತ್ರ ಸುಳ್ಳು ಹೇಳೋಣ, ಹೇಗಿದೆ ಈ ಐಡಿಯಾ ನೋಡಿ, ಆಮೇಲೆ ಏನಾಗುತ್ತೆ ಮುಂದೆ ಯೋಚನೆ ಮಾಡೋಣ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಇಲ್ಲಿ ನಿತ್ಯವರು, ಅಲ್ಲ ಕರ್ಣ, ಅದು ಆಮೇಲೆ ಏನಾದರೂ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಕರ್ಣವರು, ಅಯ್ಯೋ ಏನು ಯೋಚನೆ ಮಾಡಬೇಡಿ, ತೇಜಸ್ ಸಿಗೋ ತನಕ ಅಷ್ಟೇ ಇದೆಲ್ಲ, ತೇಜಸ್ ಸಿಕ್ಕಿದ ಮೇಲೆ ಏನಾದ, ತೇಜಸ್ಸನ್ನು ಯಾರಾದರೂ ಕಿಡ್ನಾಪ್ ಮಾಡಿರ್ಬೋದಾ ಅಥವಾ ಏನಾಗಿರ್ಬೋದು ಅಂತ ಎಲ್ಲ ತಿಳ್ಕೊಂಡು ನಂತರ ತೇಜಸ್ಸನ್ನು ಕರ್ಕೊಂಡು ಬಂದು ಅವ್ರ ಕೈಯಾರೆ ನಿಮ್ಮ ಕೊರಳಿಗೆ ತಾಳಿ ಕಟ್ಟೋ ಹಾಗೆ ಮಾಡ್ತೀನಿ ಅಂತ ಇಲ್ಲಿ ಕರ್ಣ ಅವರು ಹೇಳ್ತಾರೆ. ಮತ್ತು ಇಲ್ಲಿ ನಿತ್ಯಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ನಿತ್ಯವರು, ನಿಜ ಅಲ್ವಾ, ಇದೆಲ್ಲ ನಿಜ ಆಗುತ್ತೆ ತಾನೇ ಅಂತ ಇಲ್ಲಿ ನಿತ್ಯ ಹೇಳ್ತಾರೆ. ಖಂಡಿತವಾಗ್ಲೂ ನಿಜ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಕರ್ಣ ಹೇಳ್ತಾರೆ. ಆಗ ನಿತ್ಯ ತನ್ನ ಕೈಯಾರೆ ಕೊರಳಿಗೆ ತಾವೇ ಮಾಂಗಲ್ಯನ ಕಟ್ಕೊತಾರೆ. ಮತ್ತು ಆಗ ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಅದನ್ನು ನೋಡಿದ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಅಜ್ಜಿ, ಏನು ಕರ್ಣ ಇದು, ನಿತ್ಯಗೆ ತಾಳಿ ಕಟ್ಬಿಟ್ಯಾ ನೀನು ಅಂತ ಕೇಳ್ತಾರೆ. ಆಗ ಕರ್ಣ ಅವರು, ಹೌದು, ಅವ್ರದ್ದನ್ನು ಸಮಾಧಾನ ಮಾಡಿ ಅಲ್ಲೇ ತಾಳಿ ಕಟ್ಟಿದ್ದೆ, ಇವಾಗ ಅವರು ಸಮಾಧಾನ ಆಗಿದ್ದಾರೆ ಅಂತ ಇಲ್ಲಿ ಕರ್ಣ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಈ ಕಡೆ ಕರ್ಣ ತಾಯಿಗೆ ಶಾಕ್ ಆಗುತ್ತೆ. ಏನು ಮಾಡಿಬಿಟ್ಟ ಇವನು, ನಾನು ಹೇಳಿದ್ದೇನು, ಇವನು ಮಾಡಿದ್ದೇನು, ಅಯ್ಯೋ ದೇವರೇ, ನಮ್ಮ ನಿಧಿ ಪಾಲು, ನಿಧಿ ಏನು ಪಾಪ ನಿಧಿ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದ ನಿಧಿಗೆ ಶಾಕ್ ಆಗುತ್ತೆ. ಕರ್ಣ ಸರ್, ಏನಿದು, ಹಾಗಾದರೆ ಅಕ್ಕನ ಕೊರಳಿ ತಾಳಿ ಕಟ್ಟಿಬಿಟ್ರಾ, ಹಾಗಾದರೆ ನನ್ನನ್ನು ನೀವು ಮದುವೆ ಆಗಲ್ವಾ, ಇನ್ಮೇಲೆ ನಾನು ಯಾರೋ ನೀವು ಯಾರೋನಾ, ಇಲ್ಲ ನನ್ನಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಇಲ್ಲಿ ನಿಧಿ ಕಣ್ಣೀರು ಹಾಕ್ತಾ ಇರ್ತಾರೆ. ಮನೆಯವ್ರು ಎಲ್ಲರೂ ಕೂಡ ಇಲ್ಲಿ ಕರ್ಣನೇ ನಿತ್ಯಗೆ ತಾಳಿ ಕಟ್ಟಿದ್ದಾರೆ ಅಂತ ಅಂದ್ಕೊಂಡು ಈ ಕಡೆ ಕರ್ಣ ತಂದೆ ತುಂಬಾ ಖುಷಿ ಆಗ್ತಾ ಇರ್ತಾರೆ. ನಯನತಾರಂತೂ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಖುಷಿಯಲ್ಲಿ ಇರ್ತಾರೆ. ಆದರೆ ಕರ್ಣ ಮಾತ್ರ, ಸಾರಿ ನಿಧಿ, ನೀನು ತಪ್ಪು ತಿಳ್ಕೊಂಡಿದ್ಯಾ, ನೀನು ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ, ಖಂಡಿತವಾಗ್ಲೂ ನಾನು ನಿತ್ಯ ಕೊರಳಿ ತಾಳಿ ಕಟ್ಟಿಲ್ಲ ನಿಧಿ, ನಾನು ಕಟ್ಟೋದು ಏನಿದ್ರು ನಿಮ್ಮ ಕೊರಳಿಗೆ ಮಾತ್ರನೇ, ಆದಷ್ಟು ಬೇಗ ತೇಜಸ್ಸನ್ನು ಹುಡುಕ್ಬಿಟ್ಟು ನಿತ್ಯ ಕೈಗೆ ಒಪ್ಪಿಸ್ಬೇಕು, ನಂತರ ನನ್ನ ನಿಧಿ ಮದುವೆ ಆಗುತ್ತೆ ಅಂತ ಇಲ್ಲಿ ಕರ್ಣ ತುಂಬ ಖುಷಿಯಿಂದ ಇರ್ತಾರೆ. ಹಾಗೆ ಇಲ್ಲಿ ಎಲ್ಲ ಇನ್ನು ಉಳಿದ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಆಗ ಪುರೋಹಿತರು ಸಪ್ತಪದಿ ತುಳಿಯೋಕ್ಕೆ ಹೇಳ್ತಾರೆ. ಆಗ ಕರ್ಣವರು, ಅಯ್ಯೋ ಛೇ, ನಾನು ತಾಳಿನೇ ಕಟ್ಟಿಲ್ಲ, ಸಪ್ತಪದಿ ತುಳಿಯೋದೆ ಅಂದರೆ ಏನು ಅಂತ ಹೇಳಿ ನಿಧಿನಿ ನೋಡ್ತಾ ಇರ್ತಾರೆ. ನಿಧಿ ಅಂತೂ ತುಂಬಾ ಕಣ್ಣೀರು ಹಾಕ್ತಾ ಇರ್ತಾರೆ. ನಿಧಿ, ನೀನು ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ನಿಮ್ಮ ಹತ್ರ ನಾನು ಈ ವಿಷಯನ ಹೇಳಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕರ್ಣ ಅವರು. ಹಾಗೆ ಇಬ್ಬರು ಕೂಡ ಕೈನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೇನು ಇಲ್ಲಿ ನಿತ್ಯ ಬೀಳಬೇಕು ಅನ್ನೋಷ್ಟರಲ್ಲಿ ಕರ್ಣ ಅವರು ನಿಧಿ ಹಿಡ್ಕೊತಾರೆ. ಆಗ ಕರ್ಣಗೆ ಶಾಕ್ ಆಗುತ್ತೆ. ಇಲ್ಲಿ ನಿತ್ಯನ ನಾಡಿ ಮಿಡಿತ ನೋಡಿದಾಗ ಇಲ್ಲಿ ನಿತ್ಯ ಪ್ರೆಗ್ನೆಂಟ್ ಆಗಿರ್ತಾರೆ. ಆಗ ಕರ್ಣ ಅವರು ನಿತ್ಯನೇ ನೋಡ್ತಾ ಇರ್ತಾರೆ. ಆಗ ನಿತ್ಯ, ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಅದು ನೀವು ಪ್ರೆಗ್ನೆಂಟು ನಿತ್ಯ ಅವರೇ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ನಿತ್ಯಗೆ ಶಾಕ್ ಆಗುತ್ತೆ. ಆಗ ಕರ್ಣ ಅವರು, ಒಂದು ವೇಳೆ ಅಜ್ಜಿಗೇನಾದರೂ ಗೊತ್ತಾದರೆ ಅಷ್ಟೇ ಅಂತ ಅನ್ಕೊತಾ ಇರ್ತಾರೆ. ಇವತ್ತು ಏನು ಮಾಡಲಿ, ಹಾಗಾದರೆ ನಾನು ಏನು ಮಾಡಲಿ ಅಂತ ನಿಧಿ ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ ನಿಧಿ ತುಂಬಾ ಬೇಜಾರಾಗ್ತಾ ಇರ್ತಾರೆ. ಕೊನೆಗೂ ಕಳ್ಳ ಸರು ನನ್ನಿಂದ ದೂರ ಹೋಗ್ಬಿಟ್ರು, ನಾನು ಒಂಟಿ ಆಗಿಬಿಟ್ಟೆ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಇಲ್ಲಿ ನಿತ್ಯ ಕರ್ಣ ಮದುವೆ ಆಗಿಲ್ಲ ಅಂತ ನಿಧಿಗೆ ಗೊತ್ತೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಕರ್ಣ ಎಲ್ಲ ವಿಷಯನ ನಿಧಿ ಹತ್ರ ಹೇಳ್ತಾರಂತ